ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೊಳಕೆ ಬರಿಸಿದ ಮಡಕೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಅದರ ಒಟ್ಟಿಗೆ ಮೊಳಕೆ ಕಾಳುಗಳಿಂದ ಆಗುವಂಥ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಹಿಳೆಯರಿಗೆ ಮತ್ತು ಬೆಳೆಯುತ್ತಿರುವ ಮಕ್ಕಳಿಗೆ, ವೃದ್ಧರಿಗೆ ಮೊಳಕೆ ಕಾಳು ಏನು ಮಾಡುತ್ತೆ ಅಂದರೆ ದೇಹಕ್ಕೆ ಅಗತ್ಯ ಇರುವ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತೆ. ಇನ್ನು ನಿಮ್ಮ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಇವು ತುಂಬ ಸಹಾಯಕಾರಿಯಾಗಿದ್ದಾವೆ. ಇಲ್ಲಿ ನೋಡಿ, ನಾನು ಮೊಳಕೆ ಕಾಳುಗಳನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಈ ರೀತಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಏನೇನು ಬೇಕೋ ಎಲ್ಲವನ್ನು. ಮತ್ತು ಇನ್ನು ಇದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ ಮೊಳಕೆ ಕಾಳುಗಳು. ಇನ್ನು ಗರ್ಭಿಣಿ ಮಹಿಳೆಯರು ಇದನ್ನು ಡೈಲಿ ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ಭ್ರೂಣ ಅಂದರೆ ಮಗು ಬೆಳೀತಾ ಇರುತ್ತಲ್ಲ ಹೊಟ್ಟೆನಲ್ಲಿ, ಆ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ಇನ್ನು ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇರೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊಳಕೆ ಕಾಳುಗಳನ್ನ ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನು ಸ್ವಲ್ಪ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ ಏನಂದರೆ ಮೊಳಕೆ ಕಾಳುಗಳು ಏನಂದರೆ ಪಾದದ ಉರಿ ಅಥವಾ ಅಂಗಾಲು ಉರಿ ಅಥವಾ ಜೋಮು ಬರೋದಾಗಿರಲಿ ಬರ್ತಾ ಇರುತ್ತಲ್ಲ. ಸೊ ಅಂಥವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಒಂದು ಹಿಡಿಯಷ್ಟು ಈ ಮೊಳಕೆ ಕಾಳುಗಳನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ಅವರ ಅಂಗೈ ಉರಿ, ಅಂಗಾಲು ಉರಿ ಮತ್ತು ಜೋಮು ಬರೋದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಇದು ನರಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಯಾಗಿರುತ್ತೆ. ಸೊ ಅಂಥವರು ಇದನ್ನ ನಿಯಮಿತವಾಗಿ ಸೇವಿಸ್ತಾ ಬರ್ಬೋದು. ಇನ್ನು ನಿಮ್ಮ ಕೂದಲುಗಳು ಏನಾದರೂ ತುಂಬ ಸದೃಢವಾಗಿ ಬೆಳಿಬೇಕು, ಕೂದಲಿನ ಬುಡಗಳು ಬಲವಾಗಿರಬೇಕು ಅಂತಂದರೆ ಈ ಮೊಳಕೆ ಕಾಳುಗಳನ್ನು ನೀವು ಡೈಲಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಎಲ್ಲರಿಗೂ ಮೊಳಕೆ ಕಾಳಿನ ಪಲ್ಯ ಹೇಗೆ ಮಾಡೋದಂತ ಗೊತ್ತಿರುತ್ತೆ. ಇದು ಉತ್ತರ ಕರ್ನಾಟಕ ಸೈಡು ಮಾಡ್ತಿರೋವಂಥ ಪಲ್ಯ. ಇದರೊಟ್ಟಿಗೆ ನಾನು ಮೊಳಕೆ ಕಾಳಿನಿಂದ ಆಗುವಂಥ ಪ್ರಯೋಜನಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಮೊಳಕೆ ಕಾಳುಗಳನ್ನು ಸೇವಿಸ್ತಾ ಬರೋದ್ರಿಂದ ನಿಮ್ಮ ಹೊಟ್ಟೆ ಶುದ್ಧ ಆಗುತ್ತೆ. ಅಂದರೆ ಸ್ಟಮಕ್ಕಲ್ಲಿ ಏನೇ ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಕೊಬ್ಬಿನ ಅಂಶ ಏನೇ ಇದ್ರೂ ಅದನ್ನ ಹೊರಗಡೆ ಹಾಕೋಕ್ಕೆ ಇವು ಮೊಳಕೆ ಕಾಳುಗಳು ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ನಾರಿನಾಂಶ ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲ ಇರೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೂ ಇದು ಸಹಾಯ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರೋದಿಲ್ಲ ಈ ಮೊಳಕೆ ಕಾಳುಗಳನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ. ಇನ್ನು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಇವನ್ನ ಒಂದು ಬಟ್ಲಷ್ಟು ಕೊಡೋದ್ರಿಂದ ಅವರು ದೇಹಕ್ಕೆ ಅಗತ್ಯವಿರೋ ಪೋಷಕಾಂಶಗಳೆಲ್ಲವೂ ಒದಗಿಸ್ದಂಗೆ ಆಗುತ್ತೆ. ಮಕ್ಕಳು ತಿಂತಾ ಇಲ್ಲ ಅಂತಂದರೆ ಮೊಳಕೆ ಕಾಳುಗಳನ್ನು ಅವ್ರಿಗೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಈ ರೀತಿಯಾಗಿ ತೊಳೆದು ಶುದ್ಧಿ ಮಾಡಿಬಿಟ್ಟು ಕೊಡಿ. ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ, ಆವಾಗ ಮಕ್ಕಳು ತಿಂತಾರೆ, ಇಷ್ಟಪಡ್ತಾರೆ. ನೋಡಿ, ನಾನು ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಚೆನ್ನಾಗಿ ಶೋಧಿಸಿ ಇಟ್ಕೊಂಡಿರೋಂಥ ಕಾಳುಗಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಇದೇ ಥರ ಆಯಿಲಲ್ಲಿ ಬೇಯಿಸಬೇಕು. 1-2 ನಿಮಿಷ ಮುಚ್ಚಳವನ್ನು ಮುಚ್ಚಿಬಿಟ್ರೆ ನೋಡಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.